ನೆಕ್ಸ್ಟು ಈಗ 3 ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೊಳ್ತೀನಿ. 3 ಪಾಯಿಂಟ್ಸ್ ಇತ್ತು ಅಂತಂದರೆ 2 ಬರುತ್ತೆ, ಒಂದು ಕೊಲಿನಿಯರ್, ಇನ್ನೊಂದು ನಾನ್ ಕೊಲಿನಿಯರ್. ಕೊಲಿನಿಯರ್ ಅಂತಂದರೆ ಒಂದೇ ಲೈನಲ್ಲಿ 3 ಪಾಯಿಂಟ್ಸ್ ಇದೆ, ಇಟ್ ಇಸ್ ಕೊಲಿನಿಯರ್. ಎಸ್. ನೆಕ್ಸ್ಟ್ ನಾನ್ ಕೊಲಿನಿಯರ್ ಅಂತ ಬಂದಾಗ 3 ಪಾಯಿಂಟ್ಸ್ ಆಗಿ ಬರುತ್ತೆ. ಟ್ರಯಾಂಗಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್, ಈಕ್ವಲ್ಯಾಟರಲ್, ಐಸೋಸೆಲೆಸ್ ಟ್ರಯಾಂಗಲ್, ಅದಾದಮೇಲೆ ಸ್ಕೆಲಿನು, ನೆಕ್ಸ್ಟ್ ರೈಟ್ ಆ್ಯಂಗಲ್. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದು ಮೂವ್ ಆನ್ ಟು 4 ಪಾಯಿಂಟ್ಸ್. 4 ಪಾಯಿಂಟ್ಸ್ ಅಂತ ಹೇಳ್ಬೋದು, ಇಲ್ಲ ವರ್ಟಿಸಸ್ ಅಂತ ಹೇಳ್ಬೋದು, ಪಾಯಿಂಟ್ಸ್ನ ವರ್ಟಿಸಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬಂದಾಗ ಮೇನ್ಲಿಗೆ ಕ್ವಾಡ್ರಿಲ್ಯಾಟರಲ್. ಈ ಕ್ವಾಡ್ರಿಲ್ಯಾಟರಲ್ನ ನಾವೇನಂತ ಕರಿತೀವಿ? 4 ಪಾಯಿಂಟ್ಸ್ ಆರ್ 4 ವರ್ಟಿಸಸ್ ಅಂತ ಕರಿತೀವಿ. ಯಾವಾಗ ಬರುತ್ತೆ ಇದರಲ್ಲಿ? ಫಸ್ಟ್ ಅರ್ಥ ಮಾಡ್ಕೊಂಡು, ಫಸ್ಟ್ ಒನ್ ಪ್ಯಾರಲೆಲೋಗ್ರಾಮ್. ಓಕೆ, ಪ್ಯಾರಲೆಲೋಗ್ರಾಮ್. ಅದಾದ್ಮೇಲೆ ಏನು ಬರುತ್ತೆ ನಮ್ಗೆ? ಆಫ್ಟರ್ ಪ್ಯಾರಲೆಲೋಗ್ರಾಮ್ ಇಟ್ ಈಸ್ ರೆಕ್ಟ್ಯಾಂಗಲ್. ಓಕೆ, ನೆಕ್ಸ್ಟ್ ಸ್ಕ್ವೇರ್. ಅದಾದ್ಮೇಲೆ rhombus. ಓಕೆ, ಸೊ ಇಷ್ಟು ಬರುವಂಥದ್ದು. ಈಗ ಪ್ಯಾರಲೆಲೋಗ್ರಾಮ್ ಅಂತ ಕಂಡುಹಿಡಿಯಬೇಕು ಅಂದರೆ ಏನು ಮಾಡಬೇಕು? ಎಲ್ಲದಕ್ಕೂ 4 ಪಾಯಿಂಟ್ಸ್ ಬರಲ್ಲ, ಇದೆಲ್ಲ ನಿಮ್ಗೆ ಗೊತ್ತಿರೋದು 4 ಪಾಯಿಂಟ್ಸ್. ಪ್ಯಾರಲೆಲೋಗ್ರಾಮ್ ಅಲ್ಲಿ ಏನಾಗುತ್ತೆ? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆ, opposite sides are equal, but not diagonals. Diagonals intersect ಮಾಡುತ್ತೆ, but diagonals equal ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಇದ್ರ ಮೇಲೆ ಕೇಳಬೇಕು ಅಂತಂದ್ರೆ ಡಿಸ್ಟೆನ್ಸ್ ಕೊಟ್ಬಿಟ್ಟು ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಮಾಡೋದು ಈಸಿಯಾಗಿ ಹೋಗುತ್ತೆ. ಈಗ ಎ ಬಿ ಸಿ ಡಿ ಅಂತ ಅನ್ಕೊಳ್ಳಿ. ಎ ಬಿ ಮತ್ತು ಡಿ ಸಿ ಏನಾಗಬೇಕು? ಎ ಬಿ ಶುಡ್ ಬಿ ಈಕ್ವಲ್ ಟು ಇದಕ್ಕೆ ಆಪೋಸಿಟ್ ಯಾರು? ಡಿ ಸಿ. ಸಾರಿ, ಡಿ ಸಿ. ಓಕೆ, ಹಾಗೆ ಆ್ಯಂಡ್ ಇದು ಎ ಡಿ ಶುಡ್ ಬಿ ಈಕ್ವಲ್ ಟು ಬಿ ಸಿ. ಓಕೆ, ಡಯಾಗ್ನಲ್ಸು ಇಂಟರ್ಸೆಕ್ಟ್ ಆಗುತ್ತೆ. ಅರ್ಥ ಮಾಡ್ಬೇಕು, ಇದನ್ನು ಡಯಾಗ್ನಲ್ಸ್ ಅಂತ ಕರಿತೀವಿ. ಈ ಡಯಾಗ್ನಲ್ಸ್ ಏನು ಮಾಡುತ್ತೆ? ಇಂಟರ್ಸೆಕ್ಟ್ಸ್ ಅಟ್ ಒನ್ ಪಾಯಿಂಟ್. ಈ ಪಾಯಿಂಟ್ನ ಓ ಅಂತ ಕರಿಬೋದು, but they are not equal. ಅಂದರೆ ಮೀನಿಂಗು AC is not equal to BD. ಎಸ್, ಅರ್ಥಕ್ಕಿಲ್ಲ. ಇದು ಅರ್ಥ ಮಾಡ್ಕೊಬೇಕು. ನೀವು ಆಗ್ಬೇಕಾದ್ರೂ ಅಷ್ಟೇ. ಇದು AB is equal to DC ಅಂತಂದರೆ AB ಸ್ಕ್ವೇರ್ ಏನು ಕಂಡುಹಿಡಿದ್ರೆ is equal to DC ಸ್ಕ್ವೇರ್ ಹಿಂಗೆ ಕಂಡುಹಿಡಿಯಬೇಕು. ಹಾಗೆ ಇದಕ್ಕೆ ಅರ್ಥ ಆಗೋದು. ಓಕೆ, ನೆಕ್ಸ್ಟ್ we'll go for rectangle. ಈ ರೆಕ್ಟ್ಯಾಂಗಲ್ ಅಲ್ಲಿ ಏನಾಗುತ್ತೆ? ಆಪೋಸಿಟ್ ಸೈಡ್ಸ್ ಏನಾಗಬೇಕು? ಈಕ್ವಲ್ ಆಗುತ್ತೆ. ಆರ್ ಈಕ್ವಲ್, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಆ್ಯಂಡ್ ಡಯಾಗ್ನಲ್ಸು ಕೂಡ ಈಕ್ವಲ್ಲು. ಡಯಾಗ್ನಲ್ಸ್ ಆರ್ ಈಕ್ವಲ್. ಅರ್ಥ ಆಗ್ತಿದೆಯಾ? ಸ್ಕ್ವೇರ್ ಆಸ್ ಯೂಶುವಲ್ ಮಕ್ಕಳ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸ್ಕ್ವೇರ್ ಏನಾಗುತ್ತೆ? ಆಲ್ ಸೈಡ್ಸ್ ಆರ್ ಈಕ್ವಲ್. ಆ್ಯಂಡ್ ಡಯಾಗ್ನಲ್ಸು ಈಕ್ವಲ್ ಆಗುತ್ತೆ. ಆ್ಯಂಡ್ ಡಯಾಗ್ನಲ್ಸ್ ಆರ್ ಈಕ್ವಲ್. ಎಷ್ಟು? ಈಗ ಬನ್ನಿ ರಾಂಬಸ್ ಹೋಗೋಣ. ರಾಂಬಸ್ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸೈಡ್ ಈಕ್ವಲ್ ಆಗುತ್ತೆ. ಎಸ್, all sides are equal, but not their diagonals. Diagonals equal ಆಗಲ್ಲ, but sides ಎಲ್ಲ equal ಆಗುತ್ತೆ. So these are the properties of quadrilateral. Quadrilateral ಅಂತ ಬಂದಾಗ 4 ಪಾಯಿಂಟ್ಸ್ ಅಲ್ಲಿ ಇಷ್ಟನ್ನ ನೀವು ನೋಡಬಹುದು. ಓಕೆ, ಒಂದೊಂದ್ರ ಮೇಲೆ ಒಂದೊಂದು ಸಮ್ ಮಾಡೋಣ. ಓಕೆ, ಎಸ್, ಅದ್ರ ಮೇಲೆ
ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಅನ್ನ ಸ್ವಲ್ಪ ಟ್ರೈ ಮಾಡೋಣ. ಓಕೆ, ಸೊ ಫಸ್ಟ್ ವಿಲ್ ಗೋ ಟು ಪ್ಯಾರಲಲ್. ಮೊದಲನೇದಾದ ಪ್ಯಾರಲಲ್ ಮಾಡೋಣ. ವಿಲ್ ಟೇಕ್ ಒನ್ ಕ್ವಶನ್. The speed is okay. Show that the points A of 4, 5, B of 7, 6, next to C of 4, 3, and D of 1, 2 is parallelogram. ಇದನ್ನ ಪ್ಯಾರಲೋಗ್ರಾಮ್ ಅಂತ ತೋರಿಸ್ಬೇಕು. ಇದೊಂದು ಸೇಟ್ ಚಪಾತಿ ಕ್ವಶನ್ ಮಾಡಿ ಬೇಗ ಮಾಡಬೇಕು. ಓಕೆ, ಸೊ ಇಲ್ಲಿ ಎ ಇದೆ, ಎ ಎಷ್ಟಿದೆ 4, 5 ಇದೆ. ಇಲ್ಲಿ ಬಿ ಇದೆ, ಬಿ ಎಷ್ಟಿದೆ 7, 6 ಇದೆ. ಸಿ ಎಷ್ಟಿದೆ 4, 3 ಇದೆ. ಡಿ ಎಷ್ಟಿದೆ 1, 2 ಇದೆ. ಹ್ಯಾಪಿ, ವೆರಿ ಹ್ಯಾಪಿ ಸರ್. ಈಗ ನೋಡಿ ಸರ್ ಏನು ಮಾಡಬೇಕು ಸರ್, ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬೇಕು. ಓಕೆ, ಇದು ಸಿ, ಇದು ಬಂದು ಡಿ. ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬೇಕು. ನಿಮ್ಮ ಕೆಲಸ ಆಗಬೇಕು. ಓಕೆನಾ? ಈಗ ಫಸ್ಟ್ ಟೇಕ್ ಡೌನ್ ಎ ಬಿ ತಗೊಳ್ಳೋಣ. ಎ ಬಿ ಅಂತಂದ್ರೆ ಎ ಬಿ ಸ್ಕ್ವೇರ್. ಸೀದಾ ಉಳಿತಾ ನಿಮ್ಗೆ ಟೆನ್ಷನ್ ತಗೊಳ್ಳೋದು. 7 - 4 ನೋಡಿ, ಆರು ಮಾರ್ಕ್ ನೆನಪಿಕೊಳ್ಳಿ. ಅರ್ಥ ಆಗ್ತಿದೆಯಾ? ಆರು ಮಾರ್ಕ್ ಹಿಂಗೆ ಇದು ದೊಡ್ಡದು. 7 - 4 ಎಷ್ಟಾಗುತ್ತೆ? ಎಷ್ಟು ಬೇಗ ಪಟಾಪಟ 3 ಸ್ಕ್ವೇರ್ ಪ್ಲಸ್ 6 - 5 ಎಷ್ಟಾಗುತ್ತೆ? 1 ಸ್ಕ್ವೇರ್. ಓಕೆ, ಸೊ ಇಂಪ್ಲೈಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ 9, 9 + 1 10. ಇಂಪ್ಲೈಸ್ ಎ ಬಿ ಎಷ್ಟಾಯಿತು? √10 ಯೂನಿಟ್ಸ್. ಮನಸ್ಸಿಲಾಯೋ? ನೆಕ್ಸ್ಟ್ ಬನ್ನಿ ಬಿ ಸಿ. ಈಗ ಎ ಬಿ ಮತ್ತೆ ಇದು ಈಕ್ವಲ್ ಆಗಬೇಕು. ಕರೆಕ್ಟ್, ಆಪೋಸಿಟ್ ಸೈಡ್ಸ್ ಆಗ್ತದೆ. ಎ ಬಿ ಆಗಿದ ತಕ್ಷಣ ಡಿ ಸಿ ಮಾಡಿ. ಈಗ ಡಿ ಸಿ ಸ್ಕ್ವೇರ್ ಏನಾಗಬೇಕು? ದೊಡ್ಡದು ಇದು 4 - 1 ಬಂದು 3 ಸ್ಕ್ವೇರ್. ಎಸ್, ವೆರಿ ಗುಡ್. 3 - 2 ಬಂದ್ಬಿಟ್ಟು 1 ಸ್ಕ್ವೇರ್. ಇಂಪ್ರೆಸ್ ಅದೇ ಮಕ್ಕಳ ಬರಬೇಕು. ಡಿ ಸಿ ಏನು ಬರುತ್ತೆ? ಇದು ಸೇಮ್ ಟು ಸೇಮ್ ಅಂತಂದ್ರೆ ಡಿ ಸಿನೂ ಅದೇ ಬರಬೇಕು. √10 ಯೂನಿಟ್ಸ್. ಮಕ್ಕಳ ನಾನು ಫಾರ್ಮುಲಾ ಬರೀತಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಎಕ್ಸಾಮಲ್ಲಿ ಫಾರ್ಮುಲಾ ಹಾಕದೆ ಮಾಡಿದ್ರೆ ಮಾರ್ಕ್ಸು ದೇವರೇ ಕೊಡೋದು. ಬರ್ದು ಕೊಟ್ಬಿಡ್ತೀನಿ, ದೇವರೇ ಕೊಡೋದು. ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿ ಅರ್ಥ ಆಗ್ತಿದ್ದಿಲ್ಲ? ನೀವು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕು, ಟೈಮು ಸೇವ್ ಆಗಬೇಕು ಅಂತ ಸ್ವಲ್ಪ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ನೀವೆಲ್ಲ ಮಾಡೋಕ್ಕೆ ಹೋಗಿ. ನೆಕ್ಸ್ಟ್ ಬಿ ಸಿ ಸ್ಕ್ವೇರ್. ಈಗ ಇದು ಮತ್ತು ಇದು ಬಿ ಸಿ ಸ್ಕ್ವೇರ್ ಏನಾಗುತ್ತೆ? 7 - 4 7 - 4 x1 x ಪಾರ್ಟ್ ಮಾಡ್ತಾರೆ. 7 - 4 ಎಷ್ಟಪ್ಪ? 3 ಸ್ಕ್ವೇರ್ ಪ್ಲಸ್ 6 - 3 ಎಷ್ಟು ಬರುತ್ತೆ ಮಕ್ಕಳ? 3 ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಬೇಗ ಹೇಳಬೇಕು. ಸೊ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಏನಾಗುತ್ತೆ? 3 × 9 9 + 9 18. ಈ 18 ಹೆಂಗೆ ಬರೀಬೋದಪ್ಪ? 9 2s ಬರ್ಕೊಬೋದು. ಕರೆಕ್ಟ್ ಅಲ್ಲ? 9 × 2. ಸೊ ಬಿ ಸಿ ಏನಾಗುತ್ತೆ? ಆಗ √9 ಬಂದ್ಬಿಟ್ಟು 3 ಆಗುತ್ತೆ. ಈ √2 ಹಂಗೆ ಹೊರಬಿಡುತ್ತೆ. 3√2 ಯೂನಿಟ್ಸ್. ಎಸ್ ಸರ್. ನೆಕ್ಸ್ಟ್ ನೋಡೋಣ ಬನ್ನಿ ಸರ್. ಎ ಡಿ ಸ್ಕ್ವೇರ್ ಇದಕ್ಕೆ ಆಪೋಸಿಟ್ ಇದೆ ಎ ಡಿ. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಮಕ್ಕಳ? 4 - 1 1 - 4 ಅಂದ್ರೆ ಆ ಕಡೆ ಇಷ್ಟ. ಸೊ 4 - 1 ಎಷ್ಟಾಗುತ್ತೆ? 3 ಆಗುತ್ತೆ. 3 ಸ್ಕ್ವೇರ್. ಎಷ್ಟು? 5 - 2 ಎಷ್ಟಾಗುತ್ತೆ? 3 ಆಗುತ್ತೆ. 3 ಸ್ಕ್ವೇರ್. ಇಂಪ್ಲೈಸ್ ಬೇಗ ಹೇಳಬೇಕು. ಎ ಡಿ ಸ್ಕ್ವೇರ್ ಇಲ್ಲೇನು ಬಂದಿದೆ ಅದಕ್ಕೆ ಬಂದಿರೋದು. ಸೀದಾ ನೋಡ್ಕೊಂಡು ಬರೀರಿ ಆನ್ಸರ್. 3√2 ಯೂನಿಟ್ಸ್. ಇದನ್ನು ಫಾರ್ಮುಲಾ ಹಾಕೊಂಡು ಬರೆದ್ರೆ ಒಂದು ಪೇಜಲ್ಲೆಲ್ಲ ತಗೊಳುತ್ತೆ ಸೈಡ್ಸ್. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಸಮ್. ಬೇಗ ಬರ್ಕೊಳ್ಳಿ. ನೆಕ್ಸ್ಟ್ ರಾಮಸ್ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್. ರಾಮಸ್ right. The vertices of quadrilateral
vertices of quadrilateral ಯಾವ್ದಪ್ಪ quadrilateral A B C D is A of minus 5 comma minus 5 comma minus 1 B of 8 comma 3 next to C of 4 comma 0 and D of 1 comma minus 4 ಕಾಣಿಸ್ತಿದ್ಯಾ 1 comma minus 4 prove that ಏನು ಪ್ರೂವ್ ಮಾಡಬೇಕಪ್ಪ prove that A B C D is a rhombus property ಏನು ಮಕ್ಕಳ all sides are equal but diagonals are not equal ಆಯ್ತಾ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬಂದ್ರೆ ಸ್ಕ್ವೇರ್ ಕೂಡ ಆಗ್ಬೋದು ಅರ್ಥ ಮಾಡ್ಕೊಳ್ಳಿ ಡಯಾಗ್ನಲ್ಸ್ ಇಲ್ಲಿ ತೋರಿಸ್ಬೇಕು ಇದು ಎಷ್ಟು ಮಾಡಬೇಕು 6 ಮಾಡಬೇಕು ಯಾಕಪ್ಪ ಇಷ್ಟು ಕೊಡ್ತೀನಿ ಆಲ್ಮೋಸ್ಟ್ ಓಕೆ ಇನ್ನೊಂದು 2 ಪಾಯಿಂಟ್ ಎಕ್ಸ್ಟ್ರಾ ಮಾಡೋಣ ಅದರಲ್ಲಿ ಏನು ಬರುತ್ತೆ ಓಕೆ ನೆಕ್ಸ್ಟ್ ಎ ಬಿ ಸಿ ಡಿ ಬರೀತಾ ಎ ಪಾಯಿಂಟ್ಸ್ ಏನಪ್ಪ 5 ಕಾಮಾ -1 ಬಿ ಪಾಯಿಂಟ್ ಏನಪ್ಪ 8 ಕಾಮಾ 3 ಸಿ ಪಾಯಿಂಟ್ ಏನಪ್ಪ 4 comma 0 D point 1 comma minus 4 ಇದು diagonal intersecting at point O ಫಸ್ಟ್ ಏನು ಮಾಡಿ ಮಕ್ಕಳ ಸೀದಾ ಬರ್ಕೊಂಡು ಹೋಗ್ತೀನಿ ಬೇಜಾರು ಮಾಡ್ಕೊಂಡ್ಬಿಡ್ರಿ ಬೇಸಿಕ್ಸ್ ಹತ್ರ ಮಾಡ್ಕೊಳ್ಳಿ ಮಾಡ್ಕೊಂಡು ಹೋಗ್ತಾರೆ 8 minus 5 8 minus 5 ಎಷ್ಟು 3 ಸ್ಕ್ವೇರ್ ಎಷ್ಟು 9 ಗೊತ್ತಿಲ್ಲ ಅದು ವೇಸ್ಟ್ ಲಾಸ್ ನೆಕ್ಸ್ಟ್ 3 minus of minus 1 plus 1 ಆಗುತ್ತೆ 3 plus 4 ಎಷ್ಟು 3 plus 1 ಎಷ್ಟು 4 4 ಸ್ಕ್ವೇರ್ 4 4 16 ಅದಕ್ಕಿಲ್ಲಪ್ಪ ಎಷ್ಟಾಗುತ್ತೆ ಟೋಟಲ್ 25 ಆಗುತ್ತೆ ಸೊ ಇಂಪ್ಲೈಸ್ 25 ಸ್ಕ್ವೇರ್ ರೂಟ್ ಏನೋ 5a ಸೊ ab is equal to 5 units ಸಖತ್ ಈಸಿ ಸರ್ ಫಾರ್ಮುಲಾ ಹಾಕಿದ್ರೆ ಒಬ್ಬೊಬ್ರು ಕೈಯಲ್ಲಿ ಗೊತ್ತಾಗ್ಬಿಡ್ತೀವಿ ಫಾರ್ಮುಲಾ ಹಾಕಿಲ್ಲ ಸೊ bc ಸ್ಕ್ವೇರ್ ನೆಕ್ಸ್ಟ್ ಏನಿದೆ bc ಸ್ಕ್ವೇರ್ bc 8 minus 4 ಎಷ್ಟು 4 ಸ್ಕ್ವೇರ್ 4 4 16 ಪ್ಲಸ್ ನೋಡಿ 3 minus 0 ಏನು ಬರುತ್ತೆ 3 ನೇ ಬರುತ್ತೆ 3 3 9 ಅದೇ ಬರೆಯೋದು ಸೊ 25 ಸೊ ಇದು ಎಷ್ಟು ಬಂತು bc is equal to 16 plus 9 ಬಂದ್ಬಿಟ್ಟು 25 ಅಂದ್ರೆ ಇದು 5 ಯೂನಿಟ್ಸ್ ಇದೊಂದ್ಸತಿ ನೋಡಿ ಆ ಕಾಮ 10 ತರ ಕಾಣಿಸ್ಬಿಟ್ಟು 10 minus 3 ಮಾಡ್ಕೊಂಡು 7 ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೆ ಆ ಥರ ಮಿಸ್ಟೇಕ್ಗಳು ಆಗಬಾರ್ದು ಓಕೆ ಬರೀಬೇಕಾದ್ರೆ ಕರೆಕ್ಟಾಗಿ ಬರ್ಕೊಬೇಕಾಗುತ್ತೆ ಅದಕ್ಕಿಂತ ಮಕ್ಕಳ ನೆಕ್ಸ್ಟ್ ಸಿ ಡಿ ಹೋಗಿ ಸಿ ಡಿ ಸ್ಕ್ವೇರ್ ಸೊ 4 minus 1 ಬಂದ್ಬಿಟ್ಟು 3 ಆಗುತ್ತೆ 3 ಸ್ಕ್ವೇರ್ 9 ಆಗುತ್ತೆ ಎಸ್ ನೆಕ್ಸ್ಟ್ 0 minus 4 0 minus 1 minus 4 ಬಂದ್ಬಿಟ್ಟು 4 ಸ್ಕ್ವೇರ್ 4 4 16 ಆಗುತ್ತೆ ಇದು 25 ಬಂತು ಸೊ ಸಿ ಡಿ ಏನು ಬರುತ್ತೆ ಅಗೇನ್ 5 ಯೂನಿಟ್ಸ್ ಮನಸ್ಸಿನಾಯ ನೆಕ್ಸ್ಟ್ ಡಿ ಎ ಇದರಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ ಮ್ಯಾಗ್ನಿಟ್ಯೂಡ್ ಇರುತ್ತೆ ಸ್ಕ್ವೇರ್ ಇದ್ದಾಗ ಮ್ಯಾಗ್ನಿಟ್ಯೂಡ್ ಇರುತ್ತೆ ಆರಾಮ್ ಮಾಡ್ಕೊಂಡು ನೆಕ್ಸ್ಟ್ ಎ ಡಿ ಸ್ಕ್ವೇರ್ ಕ್ಯಾನ್ ಆಲ್ಸೋ ಬಿ ರಿಟನ್ ಏನು ಬರೀಬೋದು 5 minus 1 ಬಂದು 4 4 4 16 ತಿರ್ಗಾ ಅದೇ ಆಗ -1 ಪ್ಲಸ್ 4 -1 ಪ್ಲಸ್ 4 -3 ಇರುತ್ತೆ -3 ಹೋಲ್ ಸ್ಕ್ವೇರ್ 9 ಆಗುತ್ತೆ ಸೊ 9 is equal to 25 which implies AD is equal to 5 units ಇಲ್ಲಿ ನಾನು ಅರ್ಥ ಮಾಡ್ಸೋದು ಗೊತ್ತಿರೋದು ಮಕ್ಕಳ ಕಾನ್ಸೆಪ್ಟ್ ತಲೆಯಲ್ಲಿ ಕಾನ್ಸೆಪ್ಟ್ ನೆಕ್ಸ್ಟ್ AC ಇದು ಒಂದು ಡಯಾಗ್ನಲ್ ಅಂತ ಡಯಾಗ್ನಲ್ 5 minus 4 ಬಂದ್ಬಿಟ್ಟು 5 minus 4 ಎಷ್ಟಾಗುತ್ತೆ 1 ಸ್ಕ್ವೇರ್ is 1 ಅಗೇನ್ ಸೊ -1 0 ಅದು 1 is equal to 2 ಆಗುತ್ತೆ ಸೊ ಇಂಪ್ರೆಸ್ AC ಏನಾಯಿತು √2 ಯೂನಿಟ್ಸ್ ಇಲ್ಲಿ ಮಜಾ ಇದೆ ಈಗ ಇನ್ನೊಂದು ಡಯಾಗ್ನಲ್ ಈಕ್ವಲ್ ಆಗಬಾರ್ದು ಅದು ನಮಗೆ ಬೇಕಾಗಿರೋದು ಅದಕ್ಕೆ ರಾಮಸ್ ಬೇಕಾಗಿದೆ ಈಗ BD ತಗೊಳ್ಳೋಣ BD ಸ್ಕ್ವೇರ್ is equal to 8 minus 1 7 7 7 14 ಸ್ಕ್ವೇರ್ ಮಾಡಬೇಕು ಅದಕ್ಕೆಲ್ಲ 3 minus of minus 4 plus 4 3 plus 4 4 plus 3 2 7 7 7 49 ಈಗ ಇದನ್ನೇನು ಮಾಡ್ಬೋದು 49 ಅನ್ನು 7 ಬರೆಯಬಹುದು ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 49 plus 49 ಎರಡು ಸತಿ ಇದೆಯಾ ಕರೆಕ್ಟ್ ಅಲ್ಲ ಸೊ ಇದನ್ನು ನಾನು ಈಸಿಯಾಗಿ ಬರೀಬೇಕು ಅಂತಂದರೆ 2√49 ಅಂತ ಬರ್ಕೊಬೋದು
BD can be written as 2 7 root 2 units. ಏನು ಸರ್ ಇಂಬಲ್ ರೂಟ್ 7 ರೂಟ್ ಅಂತ ಡೈರೆಕ್ಟ್ ಆಗಿ ನಮಗೆ ಏನೋ ಅರ್ಥ ಆಗ್ತಲ್ಲ. ಈಗ ಹೇಳ್ತೀನಿ ನೋಡಿ, 49 ಕಾಮನ್ ತೆಗೆದಿರಿ, 1 + 1 ಆಯ್ತಾ, ಎಷ್ಟು ಬರುತ್ತೆ? 49 ಇಂಟು 2 ಬರುತ್ತಾ. ಸೊ ಬಿ ಡಿ ಸ್ಕ್ವೇರ್ ಏನು ಬರೀಬೇಕು? ರೂಟ್ ಹಾಕಿ ಆಯ್ತಾ. ಬಿ ಡಿ ಇಸ್ ಈಕ್ವಲ್ ಟು ರೂಟ್ 49 ಇಂಟು ರೂಟ್ 2. ರೂಟ್ 49 ಬಂದ್ಬಿಟ್ಟು 7, ರೂಟ್ 2 ಬಂದ್ಬಿಟ್ಟು ಹಂಗೆ ಬರುತ್ತೆ. ಗೊತ್ತಾಗ್ತಲ್ಲ? ಎಸ್. ರಾಂಬಸ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಇಷ್ಟು ಆಲ್ ಸೈಡ್ಸ್ ಈಕ್ವಲ್ ಅಂತ ತೋರಿಸೋದು ಸಾಕು, ಬಟ್ ಡಯಾಗ್ನಲ್ಸ್ ತೋರಿಸ್ಬೇಕಾಗುತ್ತೆ. ಅರ್ಥ ಮಾಡ್ಬೇಕು. ಓಕೆ, ಸಾಕ ಇನ್ನೂ ಬೇಕಾ? ಈಗ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳೋ ಸಾಧ್ಯತೆಗಳಿರುತ್ತೆ. ಏನ ಕ್ವಶನ್ ಅಂತಂದ್ರೆ ಫೈಂಡ್ ದ ಪೆರಿಮೀಟರ್. ಇದ್ರ ಮೇಲೆ ಫೈಂಡ್ ಪೆರಿಮೀಟರ್ ಅಂತ ಕೇಳ್ತಾರೆ. ಓಕೆ, ಇದರಲ್ಲಿ ಎರಡು ಡಯಾಗ್ನಲ್ ಪೆರಿಮೀಟರ್, ಏರಿಯಾ ಮತ್ತು ಪೆರಿಮೀಟರ್ ಎರಡು ಕೊಡ್ತೀನಿ. ಫಸ್ಟ್ ಒನ್ ಫೈಂಡ್ ಪೆರಿಮೀಟರ್. ನೆಕ್ಸ್ಟ್ ಸೆಕೆಂಡ್ ಒನ್ ಫೈಂಡ್ ಏರಿಯಾ. ಪೆರಿಮೀಟರ್ ಆಫ್ ರಾಂಬಸ್ ಏನಪ್ಪ? ಆ್ಯಡ್ ಆಲ್ ದ ಸೈಡ್ಸ್. ಎಷ್ಟು ಸೈಡ್ಸ್ ಇದೆ? 4 ಏರಿಯಾ, 4 ಸೈಡ್ಸ್ 4 ಏರಿಯಾ. ಸೊ ಏನೋ ಪೆರಿಮೀಟರ್ P = 4 ಇಂಟು A. 4 ಇಂಟು A ಎಷ್ಟು ಬಂದಿದೆ? ಒಂದು ಸೈಡ್ ಬಂದ್ಬಿಟ್ಟು 5 ಯೂನಿಟ್ಸ್ ಬಂದಿದೆ. ಚೆಕ್ ಮಾಡ್ಕೊಳ್ಳಿ. ಒಂದು ಸೈಡ್ 5 ಇದೆ. 5 4 20 ಯೂನಿಟ್ಸ್. ಓಕೆ, ಪೆರಿಮೀಟರ್ 20 ಯೂನಿಟ್ಸ್. ಏರಿಯಾ ಬಂತು ಅಂದರೆ ಇದು ಮತ್ತೆ ಏರಿಯಾ ಆಫ್ ಡಯಾಗ್ನಲ್ಸ್ ಎಂದು ರಾಂಬಸ್ದು ಏರಿಯಾ ಆಫ್ ಡಯಾಗ್ನಲ್ಸ್ ಹಾಫ್ ಇಂಟು D1 ಇಂಟು D2. ನೆನಪಿರುತ್ತೆ ಕೊಡ್ತೀನಿ, 9ನೇ ಕ್ಲಾಸ್ ಪಾಠ. ನೆನಪಿಲ್ಲ ಅಂತಂದರೆ ಇವಾಗ ನೆನಪು ಮಾಡ್ಕೊಳ್ಳಿ. D1 ಎಷ್ಟು ಬಂದಿದ್ದಪ್ಪ? ಎಷ್ಟೆಲ್ಲ 5 - 4 2 ಬಂದಿದೆ. 2ನ ರೂಟ್ 2 ತಿರ್ಗಾ ಇಂಟು 8 - 1 ಇದು 7 ರೂಟ್ 2 ಬಂದಿದೆ. ಕರೆಕ್ಟಲ್ಲ? ಎಸ್, ಕರೆಕ್ಟಾಗಿ ಇರುತ್ತೆ. ರೂಟ್ 2 ಇಂಟು ರೂಟ್ 2 ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ. ಸೊ 2 / 2 ಇಂಟು 7, 2 2 ಕ್ಯಾನ್ಸಲ್. ಏನು ಬರುತ್ತೆ? ಏರಿಯಾ = 7 ಸ್ಕ್ವೇರ್ ಯೂನಿಟ್ಸ್. ಯೂನಿಟ್ಸ್ ಬದಲಿಬಿಟ್ಟಿರಪ್ಪ. ಆಮೇಲೆ ಏರಿಯಾಗೆ ಸ್ಕ್ವೇರ್ ಯೂನಿಟ್ಸ್ ಬರೀಬೇಕು, ವಾಲ್ಯೂಮ್ಗೆ ಕ್ಯೂಬಿಕ್ ಯೂನಿಟ್ಸ್ ಬರೀಬೇಕು. ಆಯ್ತಾ? ಬರೀ ಡಿಸ್ಟೆನ್ಸ್ ಅಂತ ಬಂದರೆ ಬರೀ ಯೂನಿಟ್ಸ್ ಬರೀಬೇಕು. ಓಕೆ.